Hello guys, I am Nidhi Shreyas Bagalwadi, Sankalp Learning Solutions, your science teacher. In the last class, we discussed regarding the concept of light. ಬೆಳಕಿನ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇಂಟ್ರೊಡಕ್ಷನ್ ಪಾರ್ಟ್, ದರ್ಪಣ ಅಂದ್ರೆ ಏನು, ದರ್ಪಣ ಹೇಗ್ ಮಾಡ್ತಾರೆ, ದರ್ಪಣದಲ್ಲಿ ವಿಧಗಳೇನಿದೆ, ಪ್ರತಿಫಲನ ಅಂದ್ರೆ ಏನು, ಪ್ರತಿಫಲನದ ನಿಯಮಗಳಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಇವತ್ತು ನಾವು ಪ್ರತಿಫಲನದ ನಿಯಮಗಳನ್ನ ಚಟುವಟಿಕೆ ಮೂಲಕ ತಿಳಿದುಕೊಳ್ಳೋಣ. ಅದೇ ರೀತಿ ಸಮತಲ ದರ್ಪಣದಿಂದ ಆಗುವ ಚಿತ್ರ ಅಂದ್ರೆ ಇಮೇಜ್ ಫಾರ್ಮೇಶನ್ ಬೈ ಪ್ಲೇನ್ ಮಿರರ್ ಹೇಗಾಗತ್ತೆ ಅನ್ನೋದನ್ನ ನಾವು ಬೆಳಕಿನ ಕಿರಣ ಸಮತಲನ ದರ್ಪಣದಿಂದ ಹೇಗೆ ಹಾದು ಹೋಗುತ್ತೆ ಅನ್ನೋದನ್ನ ಕೂಡ ನಾವು ಆಕ್ಟಿವಿಟಿ ಮೂಲಕ ಕಲಿಯೋಣ ಮಕ್ಕಳೇ. ಸೊ ಇಲ್ಲಿ ನಾವು ಮೊದಲನೇದಾಗಿ ಪ್ರತಿಫಲನ ನಿಯಮಗಳ ಆಕ್ಟಿವಿಟಿ ಅನ್ನ ಕಲಿಯೋಣ. ಪ್ರತಿಫಲನ ನಿಯಮಗಳ ಆಕ್ಟಿವಿಟಿ ಚಟುವಟಿಕೆ ಮೂಲಕ ಅದನ್ನ ಕಲಿಯೋಣ. ಹೌದಾ? ಓಕೆ, ನಿಮಗೆ ವಿಡಿಯೋ ಕಾಣಿಸ್ತಾ ಇದೆ. ಇಲ್ಲಿ ಡೆಮಾನ್ಸ್ಟ್ರೇಷನ್ ಆಫ್ ಲಾಸ್ ಆಫ್ ರಿಫ್ಲೆಕ್ಷನ್ ಅನ್ನ ತೋರಿಸ್ತಾ ಇದ್ದಾರೆ. Hello scientific audience, how are you all? So today I'm going to demonstrate the laws of reflection of light by using a laser, protractor, some basic stationery, plane mirror and the screen. So screen is nothing but a white background. So I had a small piece of cardboard on which a small box on which I have attached a white A4 size paper. So this is going to act as our screen. ಫೈನ್. ಸೊ ಇಲ್ಲಿ ಚಟುವಟಿಕೆ ಬೇಕಾದ ಸಾಮಗ್ರಿಗಳನ್ನ ಸರ್ ಹೇಳ್ತಾ ಇದ್ದಾರೆ. ಒಂದು ಸಮತಲನ ದರ್ಪಣವನ್ನ ತೆಗೆದುಕೊಂಡಿದ್ದಾರೆ, ಅದೇ ರೀತಿ ಲೇಸರ್ ಅನ್ನ ತೆಗೆದುಕೊಂಡಿದ್ದಾರೆ, ಕೋನ ಮಾಪಕವನ್ನ ನೀವು ನೋಡಬಹುದು, ಪೆನ್ನು ಮತ್ತೆ ಪೇಪರು ಮತ್ತೆ ಸ್ಕ್ರೀನ್ ವೈಟ್ ಕಲರ್ದ ಏನು ಅವರು ಹೇಳಿದ್ದಾರೆ ಅದಕ್ಕೆ ಸ್ಕ್ರೀನ್ ಅಂತ ಹೇಳ್ತೇವೆ, ಅಂದ್ರೆ ಪರದೆಯನ್ನ ಅವ್ರು ಹೇಗ್ ಮಾಡಿದ್ದಾರೆ ಅಂದ್ರೆ ಒಂದು A4 ಸೈಜ್ ಪೇಪರ್, ವೈಟ್ A4 ಸೈಜ್ ಪೇಪರ್ ಅನ್ನ ಒಂದು ಕಾರ್ಡ್ ಬೋರ್ಡ್ ರಟ್ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಪರದೆಯಾಗಿ ಅವರು ಮಾಡಿದ್ದಾರೆ. ಈಗ ಅವರು ಚಟುವಟಿಕೆ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಈ ಚಟುವಟಿಕೆ ಮುಖಾಂತರ ನಮಗೆ ಪ್ರತಿಫಲನದ ನಿಯಮಗಳು ತುಂಬಾ ಮನನ ಆಗ್ತದೆ ಅಂತ ಹೇಳ್ಬಹುದು. Now what happens is, this is the mirror and the first law states that incident ray, reflected ray and normal, they all lie on the same plane. So that can be easily demonstrated even without the use of the protractor. And you will understand why we are using protractor, because the second law states that the angle of incidence and the angle of reflection are same. So we need to prove that. So here I'm going to use a red laser, right, in order to support my demonstration. And anything which you see in the mirror will be the reflection. We are supposed to concentrate on this white screen. Okay, so this is our incident ray. The incident ray is this one, which is seen over here, and you will see that the reflected ray will also be on this particular white screen. So this white screen is nothing but, you can consider this as y-axis, this as x-axis, and this will be z-axis towards us. So this white screen is nothing but xy plane. ಈಗ ಅವರು ಆ ಸ್ಕ್ರೀನ್ ಅನ್ನ ಏನಂತ ಮಾಡ್ತಿದ್ದಾರೆ, ಈ ರೀತಿಯಾಗಿ ಜಸ್ಟ್ ಅ ಮಿನಿಟ್, ಇದನ್ನ ಇದನ್ನ ವೈ ಆಕ್ಸಿಸ್ ಗ್ರಾಫ್ ಅಲ್ಲಿ, ಇದನ್ನ ಎಕ್ಸ್ ಆಕ್ಸಿಸ್ ಮತ್ತೆ ಇದು ಝೆಡ್ ಆಕ್ಸಿಸ್, ಮೂರು ಲೈನ್ ಏನಿರತ್ತಲ್ಲ ಗ್ರಾಫ್ ಅಲ್ಲಿ, ಆ ರೀತಿ ಅದನ್ನ ಅವರು ಪರಿಗಣಿಸ್ತಾ ಇದ್ದಾರೆ ಮಕ್ಕಳೇ. ಹೌದಾ? ಸೊ ಈಗ ಏನ್ ಮಾಡ್ತಾರೆ ಅವರು, ಲೇಸರ್ ಇಂದ ಲೈಟ್ ಅನ್ನ ಬಿಟ್ಟಾಗ ಒಂದನೇ ನಿಯಮ ಏನ್ ಹೇಳತ್ತೆ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಲಂಬ ಎಲ್ಲವೂ ಕೂಡ ಒಂದೇ ಸಮತಲನದಲ್ಲಿ ಇರ್ತವೆ ಅಂತ ಹೇಳತ್ತೆ. ಹೌದಾ? ಸೊ ಅದನ್ನ ಅವರು ಈಗ ನಮ್ಗೆ ತೋರಿಸ್ತಾರೆ. Just a minute. And the incident ray and the reflected ray would definitely be on the xy plane. And from here, if you draw the normal that separates both incident and reflected ray, you will see that all three will on the same plane here. So I'm shining the red laser from this side, and you can clearly see. Okay, so ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೀವು ನೋಡಬಹುದು ಇದು ಪತನ ಕಿರಣ. ಹೌದಾ?
ಪತನ ಕಿರಣ ಇಲ್ಲಿ ಪತನ ಬಿಂದುವನ್ನ ಫಾರ್ಮ್ ಮಾಡಿದೆ. ಪತನ ಬಿಂದುವಿಂದ ಇನ್ನೊಂದು ಪ್ರತಿಫಲನ ಕಿರಣ ತುಂಬಾ ಲೈಟ್ ಆಗಿ ಕಾಣಿಸ್ತಾ ಇದೆ, ಹೌದಾ? ಸೊ ಈಗ ಪ್ರತಿಫಲನ ಬಿಂದುವಿನಿಂದ ಒಂದು ಲಂಬವನ್ನ ಡ್ರಾ ಮಾಡಿದಾಗ, ಒಂದು ಲಂಬ 90 ಡಿಗ್ರಿಯನ್ನ, ಒಂದು ಗೆರೆಯನ್ನ ನೀವು ಎಳೆದಾಗ ಇಲ್ಲಿ ಗಮನಿಸಬಹುದು ನೀವು, ಪ್ರತಿಫಲನ ಕಿರಣ, ಪತನ ಕಿರಣ ಮತ್ತು ಲಂಬ ಎಲ್ಲವೂ ಕೂಡ ಈ XY, ಇದು X ಇದು Y, XY ನಕ್ಷೆಯಲ್ಲಿ ಒಂದೇ ಸಮತಲದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದರಿಂದ ನಮಗೇನ್ ಗೊತ್ತಾಗತ್ತೆ? ಒಂದನೇ ನಿಯಮ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಲಂಬ ಎಲ್ಲ ಕಿರಣಗಳು ಕೂಡ ಏನಾಗಿವೆ? ಒಂದೇ ಸಮತಲದಲ್ಲಿದೆ ಅನ್ನೋದು ಗೊತ್ತಾಗತ್ತೆ, ಹೌದಾ? ಸಮತಲನ ಬಿಂದುವನ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ. The incident ray ಪ್ರತಿಫಲನ ಬಿಂದು and the reflected ray as well. So incident ray, this is the incident ray, that is the reflected ray, and the normal. ಈಗ ಅವ್ರು ನೋಡಿ ರಿಫ್ಲೆಕ್ಟೆಡ್ ರೇ ಅಂತ ಏನ್ ಹೇಳ್ತಿದ್ದಾರೆ ಅಲ್ವಾ, ಅದು ಪ್ರತಿಫಲನ ಕಿರಣ. ಇನ್ಸಿಡೆಂಟ್ ರೇ ಪತನ ಕಿರಣ. ಇಲ್ಲಿ ಅವ್ರು ಏನ್ ಪಾಯಿಂಟ್ ಮಾಡಿ ತೋರಿಸಿದ್ದಾರೆ ಅಲ್ಲ, ಅದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಥವಾ ಪತಮ ಬಿಂದು ಅಂತ ಹೇಳ್ತೀವಿ. ಗೆರೆ ಎಳೆದಿದ್ದಾರೆ, ಒಂದು ಆರೋ ಮಾರ್ಕ್ ಕಾಣ್ತಾ ಇದೆ, ಅದು ಲಂಬ. ಪತನ ಬಿಂದುವಿಂದ ಕಾಲ್ಪನಿಕವಾಗಿ ಕೊರೆಯುವಂತಹ ಗೆರೆ ಅದು ಲಂಬ ಅಂತ ಹೇಳಬಹುದು. ಸೊ ಎಲ್ಲ ರೇಗಳು, ಎಲ್ಲ ಕಿರಣಗಳು ಒಂದೇ ಸಮತಲದಲ್ಲಿದೆ. Is here, and you can see that all three lie on the same plane. To have a better view, I have switched off the light in the room, and now this is very well visible that this is our incident ray, that is our reflected ray, and ಈಗ ನೋಡಿ ಅವ್ರು ಲೈಟ್ ಆಫ್ ಮಾಡಿದ್ದಾರೆ. ಈಗ ನೀವು ನೀಟಾಗಿ ಇನ್ಸಿಡೆಂಟ್ ರೇ, ಪತನ ಕಿರಣ ಮತ್ತೆ ಪ್ರತಿಫಲನ ಕಿರಣವನ್ನ ಗಮನಿಸಬಹುದು. here is our normal, and this point where the laser light would strike on the mirror, that would be the point of incidence, ಪತನ right? ಬಿಂದುವನ್ನ Now ಹೇಳ್ತಿದ್ದಾರೆ. unfortunately I doesn't have another stand so that I can hold this laser, so I am doing it by my hand. So the point of incidence may keep on changing, but hopefully the idea is you have understood. Okay, so we are good to go for the second law of reflection, that is angle of incidence is equal to the angle of reflection. And what I've done is the same cardboard box on which I had fixed this A4 size paper, and now I have also fixed a protractor on this white A4 size paper so it doesn't move with the help of a glue, right? Okay, now what my plan is that this is my plane mirror, and this plane mirror I'm going to arrange perpendicular to this plane of paper, correct? So I'm going to put it somewhere here on the protractor, and I would make sure that this plane mirror is perpendicular to the plane of paper and along this line, right? Okay. Like this. And ಅವರು ಈಗ ನಮಗೆ ಎರಡನೇ ನಿಯಮವನ್ನ ನಿರೂಪಿಸ್ತಾ ಇದ್ದಾರೆ ಚಟುವಟಿಕೆ ಮೂಲಕ. ಎರಡನೇ ನಿಯಮ ಏನ್ ಹೇಳತ್ತೆ? ಪತನ ಕೋನ ಮತ್ತೆ ಪ್ರತಿಫಲನ ಕೋನ ಎರಡೂ ಕೂಡ ಸಮವಾಗಿರತ್ತೆ ಅನ್ನೋದು ಒಂದು ನಿಯಮ, ಅದು ನಿಯಮ, ಹೌದಾ? ಸೊ ಇದನ್ನ ನಿರೂಪಿಸಕ್ಕೆ ಏನ್ ಮಾಡ್ತಾರೆ ಅವರು? ದರ್ಪಣವನ್ನ ಕೋನ ಮಾಪಕದಲ್ಲಿ ಪೇಪರ್ ಅಲ್ಲಿ ಇಟ್ಟು ಕೋನ ಮಾಪಕ ಪೇಪರ್ಗೆ ಅಂಟಿಸಿ ದರ್ಪಣವನ್ನ ಪೇಪರ್ಗೆ ಪರ್ಪೆಂಡಿಕ್ಯುಲರ್ ಆಗಿ, ಇದು ಪೇಪರ್ ಅಂದ್ರೆ ದರ್ಪಣವನ್ನ ಹೀಗೆ ಇಡ್ತಾರೆ. ಇಲ್ಲಿ ಪ್ರೊಟೆಕ್ಟರ್ ಇದೆ. ಆ ಪ್ರೊಟೆಕ್ಟರ್ ಅಂದ್ರೆ ಕೋನ ಮಾಪಕದ ಲೈನ್ ಮೇಲೆ ಏನ್ ಮಾಡ್ತಿದ್ದಾರೆ ಅವರು? ದರ್ಪಣವನ್ನ ಇಡ್ತಾ ಇದ್ದಾರೆ. now I would make sure that this mirror does not move, so I will hold this mirror rigidly. Now I will pass the incident ray through here, so it would strike the mirror and it will go somewhere like this. So this would be my target point. I am planning to incident the light at this point, exactly at the middle point over here. ಅವರು ಅಲ್ಲೊಂದು ಮಿಡಲ್ ಪಾಯಿಂಟ್ ಮಾಡ್ತಿದ್ದಾರೆ, ಅದರ ಮೇಲೆ ಪತನ ಬಿಂದು ಅಲ್ಲಿ ಬರಬೇಕು ಅನ್ನೋದು ಅವ್ರ ಉದ್ದೇಶ. ಸೊ ಲೇಸರ್ ಲೈಟ್ ಎಲ್ಲಿ ಬೀಳತ್ತೆ, ಪತನ ಕೋನ ಎಷ್ಟು ಬರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. So that would become the point of incidence, and this would be the direction of my incident ray. So incident ray would pass from here, it would strike and it would go like this, right? And I would be passing through this 30 degree, right? So ಅವರು 30 ಡಿಗ್ರಿ ಅಂದ್ರೆ ಕೋನ 30 ಡಿಗ್ರಿ ಕೋನದ ಮೂಲಕ ಏನ್ ಮಾಡ್ತಿದ್ದಾರೆ?
ಇನ್ಸಿಡೆಂಟ್ ರೇ ಪತನ ಕಿರಣವನ್ನ ಬಿಡ್ತಾ ಇದ್ದಾರೆ. ಅಂದ್ರೆ ಈಗ ಪತನ ಕೋನ ಎಷ್ಟಿದೆ, 30 ಡಿಗ್ರಿ ಅಂತ ನಾವು ಅನ್ಕೋಬೇಕು. ಈಗ ಪ್ರತಿಫಲನ ಕಿರಣ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ. In this particular case, this is our point of incidence. So this is our incident ray. That is our point of incidence. And perpendicular to the mirror, there is always a normal. So this is normal. So that is 30 degree, and the normal will always pass through 90 degree, because from here, the perpendicular line passes through 90 degree. So this is our normal. So this angle is 60 degree. So I'm making sure that the angle of incidence is 60 degree, because this is 30 degree, this is 90 degree. So the angle of incidence is 60 degree. ಈಗ 30 ಡಿಗ್ರಿ ಮೇಲ್ಗಡೆ ಅವರು ಪತನ ಕಿರಣವನ್ನ ಬಿಟ್ರೆ ಲಂಬ 90 ಡಿಗ್ರಿಯ ಫಾರ್ಮ್ ಆಗತ್ತೆ. 30 ಮತ್ತೆ 90 ಮತ್ತೆ 90 ಡಿಫ್ರೆನ್ಸ್ ತಗೊಳ್ಳಿ, ಎಷ್ಟು ಬರುತ್ತೆ? 90 ಮೈನಸ್ 30 60. ಅಂದ್ರೆ ಪತನ ಕೋನ 60 ಇರತ್ತೆ. ಅದೇ ರೀತಿ ಪ್ರತಿಫಲನ ಕೋನ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ. So if I am passing a ray of light through 30 degree, I should get the ray of light from the other end also as 30 degree, right? So let us do that. Through this laser light again, I will pass the incident ray through 30 degree. So this is my incident ray. It is going to strike at the point, and after reflection, as you can see, it passes through the 30 degree only from the other side. This is 30 degree, and this is the same point, and look, this is the reflected ray that is. ಸೊ ಇಲ್ಲಿ ನೀವು ನೋಡ್ಬಹುದು 30 ಡಿಗ್ರಿ ಮೇಲೆ 30 ಡಿಗ್ರಿ ಲೈನ್ ಮೇಲೆ ಪತನ ಕಿರಣ ಬೀಳ್ತಾ ಇದೆ. ಅದೇ ರೀತಿ ನೀವು ಪ್ರತಿಫಲನ ಕಿರಣವನ್ನ ಗಮನಿಸಿದಾಗ ಅದು ಕೂಡ ಆ ಕಡೆ ಇರುವ 30 ಡಿಗ್ರಿ ಲೈನ್ ಮೇಲೆ ಬೀಳ್ತಾ ಇದೆ. Is on the same 30 degree on the other side. You can see here this is 30 degree. So your attention should be over here. ಸೊ ಇಲ್ಲಿಂದ ನಮಗೇನ್ ಗೊತ್ತಾಗತ್ತೆ ಅಂತಂದ್ರೆ ಪತನ ಕೋನ ಮತ್ತು ಪ್ರತಿಫಲನ ಕೋನ ಎರಡೂ ಸಮವಾಗಿವೆ ಅನ್ನೋದು ಈ ಚಟುವಟಿಕೆಯ ಮೂಲಕ ಗೊತ್ತಾಗತ್ತೆ. It strikes exactly at the point that we decided. And there you see, it passes from the 30 degree mark only. So that means the reflected ray is on the other side of the normal, and the angle of reflection. You have understood this demonstration. ಸೊ ಇದು ನಮಗೆ ಪ್ರತಿಫಲನ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ಒಂದು ಚಟುವಟಿಕೆ. ಅದೇ ರೀತಿ ಪ್ರತಿಫಲನ ನಿಯಮಗಳನ್ನ ನಿರೂಪಿಸಿದಂತಹ ಒಂದು ಚಟುವಟಿಕೆ. ಹಿಂದಿನ ಸೆಷನ್ನಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನ ಕಲಿತ್ವಿ ಮಕ್ಕಳೇ. ಅದು ಸಮತಲ ದರ್ಪಣದಿಂದ ಹೇಗೆ ಚಿತ್ರ ನಿರ್ಮಾಣ ಆಗತ್ತೆ ಅನ್ನೋದನ್ನ, ಹೌದಾ? ಸೊ ಅಲ್ಲಿ ಅದರ ಗುಣಗಳನ್ನ ಕಲಿತ್ವಿ. ಮಿಥ್ಯ ಚಿತ್ರ ಫಾರ್ಮೇಶನ್ ಆಗತ್ತೆ. ಅದೇ ರೀತಿ ಚಿತ್ರದ ದೂರ, ಇಮೇಜ್ ಡಿಸ್ಟೆನ್ಸ್, ಮತ್ತೆ ವಸ್ತುವಿನ ದೂರ ಏನಾಗಿರುತ್ತೆ? ಸೇಮ್ ಆಗಿರತ್ತೆ. ಗಾತ್ರ, ವಸ್ತುವಿನ ಗಾತ್ರ ಮತ್ತು ಚಿತ್ರದ ಗಾತ್ರ ಸೇಮ್ ಆಗಿರತ್ತೆ. ಮತ್ತೆ ಲ್ಯಾಟ್ರಲ್ ಇನ್ವರ್ಷನ್ ಅಂದ್ರೆ ಪಾರ್ಶ್ವ ಪಲ್ಲಟ ಅನ್ನೋದು ಒಂದು ಗುಣಲಕ್ಷಣ, ಸಮತಲನ ದರ್ಪಣದ ಒಂದು ಗುಣಲಕ್ಷಣ ಅಂತ ತಿಳ್ಕೊಂಡ್ವಿ. ಸೊ ಇವತ್ತು ಅದನ್ನ ಚಟುವಟಿಕೆ ಮೂಲಕ ನೋಡೋಣ. ಜಸ್ಟ್ ಅ ಮಿನಿಟ್, ಒಂದ್ ನಿಮಿಷ.
ಓಕೆ, ಈಗ ಸಮತಲ ದರ್ಪಣದಿಂದ ಹೇಗೆ ಇಮೇಜ್ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ. How are you all? So today, how are you all? So today I'm going to demonstrate and explain you the properties of image formed by the plane mirror. For this experiment, I have taken a plane mirror which is mounted on a wooden board. I have taken a white sheet of paper on which I have kept a candle which is already lit, and this candle is placed at a distance of approximately 9.5 centimeters away from the plane mirror. So what do you see inside? You see the image of this candle, right? And you are seeing the erect image of this candle over there. Now, here I have taken a white page. ಸೊ ಇಲ್ಲಿ ಅವರು ನಮಗೆ ಒಂದು ಸಮತಲ ದರ್ಪಣವನ್ನ ಒಂದು ಕಟ್ಟಿಗೆಯ ಮೇಲೆ ಅದನ್ನ ಅಂಟಿಸಿದ್ದಾರೆ. ಅದೇ ರೀತಿ ಒಂದು ಕ್ಯಾಂಡಲ್ ನ ತಗೊಂಡಿದ್ದಾರೆ. ಕ್ಯಾಂಡಲ್ ಅನ್ನ ದರ್ಪಣದಿಂದ 9.5 ಸೆಂಟಿಮೀಟರ್ ದೂರದಷ್ಟು ಇಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ಅವ್ರೇನ್ ತೋರಿಸ್ತಾ ಇದ್ದಾರೆ ಅಲ್ಲ, ಈ ಕಡೆ ಇರುವುದು ಬಿಳೆಯ ಹಾಳೆ, ಅದು ಪರದೆ ಅಥವಾ ಸ್ಕ್ರೀನ್ ಆಗಿ ಆಕ್ಟ್ ಆಗ್ತಾ ಇದೆ. ನೀವು ಇಲ್ಲಿ ಗಮನಿಸಿರಬಹುದು, ಇಲ್ಲಿ ನೀವು ಗಮನಿಸ್ತೀರ ಮಕ್ಕಳೇ, ಇಲ್ಲಿ ಕ್ಯಾಂಡಲ್ ನ ಚಿತ್ರ ಏನಾಗಿದೆ, ಕ್ಯಾಂಡಲ್ ನ ಪ್ರತಿಬಿಂಬವನ್ನ ನೀವು ಗಮನಿಸ್ತಾ ಇದ್ದೀರಾ. ಕ್ಯಾಂಡಲ್ ನ ಪ್ರತಿಬಿಂಬ ಅದೇ ರೀತಿ ಇದೆ, ಅದು ಹೇಗಿದೆಯೋ ಅದೇ ರೀತಿ ಕಾಣ್ತಾ ಇದೆ, ಅದು ಉಲ್ಟಾ ಆಗಿಲ್ಲ. ಸೊ ಇದಕ್ಕೆ ಇರೆಕ್ಟ್ ಇಮೇಜ್ ಅಂತ ಹೇಳ್ತೀವಿ. ಮತ್ತೆ ನೀವು ಕ್ಯಾಂಡಲ್ ಪರದೆಯನ್ನ ಗಮನಿಸಿದಾಗ ಪರದೆಯ ಮೇಲೆ ಯಾವುದೇ ರೀತಿಯಾದಂತಹ ಚಿತ್ರ ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ಮಿಥ್ಯ ಚಿತ್ರ ಅಂತ ಹೇಳ್ತಾರೆ, ಅಂದ್ರೆ ವರ್ಚುವಲ್ ಇಮೇಜ್ ಅಂತ. ಸೊ ಸಮತಲ ದರ್ಪಣದಿಂದ ನಮಗೆ ಇರೆಕ್ಟ್ ಮತ್ತೆ ವರ್ಚುವಲ್ ಇಮೇಜ್, ಮಿಥ್ಯ ಮತ್ತು ಇರೆಕ್ಟ್ ಅಂದ್ರೆ ಸ್ಟ್ರೇಟ್ ಆಗಿರುವ ಇಮೇಜ್ ಸಿಗತ್ತೆ ಅಂತ ಹೇಳ್ತಾರೆ. I have taken a white page and I have fixed it on a small box, so that becomes my screen. And I'm also going to demonstrate the difference between the virtual image and the real image over here. So guys, now first of all, let me talk about the properties of the image formed by the plane mirror. So first is the image is erect. Second thing, the distance from the object to the mirror is same as the distance from the image from the mirror. So if this is at a distance of 9.5 centimeter, ಅಂದ್ರೆ ಆಬ್ಜೆಕ್ಟಿನ ದೂರ, ವಸ್ತುವಿನ ದೂರ ಮತ್ತು ಚಿತ್ರದ ದೂರ ಮಿರರ್ ದರ್ಪಣದಿಂದ ಸೇಮ್ ಆಗಿದೆ. ಇದು 9.5 ಸೆಂಟಿಮೀಟರ್ ಇದೆ, ಅದು ಕೂಡ 9.5 ಸೆಂಟಿಮೀಟರ್ ಇದೆ. The image is at 9.5 centimeters behind the mirror. So now let me show it to you with more clarity. It is clearly seen that the height of the object and the height of the image are also the same. ಅವ್ರು ನೋಡಿ ಮೊಬೈಲ್ ಅನ್ನ ಹಿಡಿತಾ ಇದ್ದಾರೆ. ಇಲ್ಲಿ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂದ್ರೆ ವಸ್ತುವಿನ ಗಾತ್ರ ಮತ್ತೆ ಚಿತ್ರದ ಗಾತ್ರವನ್ನ ನೀವು ಗಮನಿಸಿದಾಗ ಮೊಬೈಲ್ ನ ಮೇಲ್ ತುದಿಯಲ್ಲಿ ಅದು ಎರಡು ಕಾಣ್ತಾ ಇವೆ, ಎರಡು ಫ್ಲೇಮ್. ಸೊ ಇದರಿಂದ ಏನ್ ಗೊತ್ತಾಗತ್ತೆ, ಚಿತ್ರದ ಗಾತ್ರ ಮತ್ತು ವಸ್ತುವಿನ ಗಾತ್ರ ಸೇಮ್ ಆಗಿದೆ ಅನ್ನೋ ಗುಣವನ್ನ ಈ ಚಟುವಟಿಕೆ ತೋರ್ಸತ್ತೆ. We can see that the distance of the object from the mirror and the image from the mirror are same. The another most important point is the height of the image and the height of the object. They are exactly the same. Now guys, another most important thing to learn from here is we are able to see this image which is behind the mirror. Now, whatever is the background over here behind me, the same virtual background appears inside the plane mirror, which is called the virtual world. So this is a fictitious image. This is not a real image. This is the assumption of our mind. And this is a virtual image. We are not able to catch it on the screen. You can see that this image, which is over there, not be caught on the screen, are referred as. If I remove this plane mirror and if I bring another mirror near it, which is our concave mirror, I would be able to obtain a real image on the screen. So let me show you that. All right, guys. So now what I have done is I have replaced my plane mirror with the convex mirror. ಅವರು ಈಗ ಸಮತಲ ದರ್ಪಣವನ್ನ ತೆಗೆದು ಅವರು ಒಂದು ಗೋಳೆ ದರ್ಪಣವನ್ನ ತೆಗೆದುಕೊಂಡಿದ್ದಾರೆ. ಪೀನ ದರ್ಪಣ ಅಂತ ಹೇಳ್ತೀವಿ.
ಸೊ ಅದರಲ್ಲಿ ನಮಗೆ ನೈಜ ಚಿತ್ರ ದೊರಕತ್ತೆ. which is ಅಂದ್ರೆ mounted on ಚಿತ್ರ which is ಪರದ mounted on this ಮೇಲೆ stand. ದೊರಕುವ Now, if you just look, ಚಿತ್ರಕ್ಕೆ ನೈಜ just keep on ಚಿತ್ರ looking ಅಂತ at the ನೋಡಿ. screen. There you go. That's it. And this is our real. Here we have the concave. Now, the last property of the image formed by the plane mirror is the following. So now, guys, the last property of the image formed by the plane mirror is the lateral inversion that takes place. ಈಗ ಕೊನೆಯ ಗುಣ ಅಂದ್ರೆ ಪಾರ್ಶ್ವ ಪಲ್ಲಟ ಅಥವಾ ಲ್ಯಾಟ್ರಲ್ ಇನ್ವರ್ಷನ್. ಮಕ್ಕಳೇ, ನೀವು ಆಂಬ್ಯುಲೆನ್ಸ್ ಅಥವಾ ಫೈರ್ ಇಂಜಿನ್ ಅನ್ನ ಗಮನಿಸಿರಬಹುದು. ಫೈರ್ ಇಂಜಿನ್ ಮತ್ತೆ ಆಂಬ್ಯುಲೆನ್ಸ್ ಅಲ್ಲಿ ನೀವು ಅಕ್ಷರಗಳನ್ನ ನೋಡಿ ಆಂಬ್ಯುಲೆನ್ಸ್ ಅಂತ ಉಲ್ಟಾ ಬರ್ದಿರ್ತಾರೆ. ಈ ರೀತಿ ಅವ್ರು ತೋರಿಸ್ತಾ ಇದಾರಲ್ಲ ಆ ರೀತಿ. ಯಾಕೆ ಅಂತಂದ್ರೆ ಸಪೋಸ್ ನೀವು ಮುಂದ್ಗಡೆ ಹೋಗ್ತಾ ಇದ್ದೀರಾ ಅಥವಾ ಹಿಂದ್ಗಡೆ ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂದ್ರೆ ನಮ್ಮ ಗಾಡಿ ಕಡೆ ಇರುವ ದರ್ಪಣ ಪ್ಲೇನ್ ಮಿರರ್ ಸಮತಲ ದರ್ಪಣ ಆಗಿರತ್ತೆ. ಆ ಸಮತಲ ದರ್ಪಣದಲ್ಲಿ ಈ ಉಲ್ಟಾ ಇರುವ ಅಕ್ಷರ ಸೀದಾ ಅಂದ್ರೆ ಆಂಬ್ಯುಲೆನ್ಸ್ ಆಗಿ ಏನಾಗತ್ತೆ ಕಾಣಿಸತ್ತೆ. ಸೊ ಅದರಿಂದ ನಾವು ದಾರಿ ಮಾಡ್ಕೊಡ್ಬಹುದು ಅಂತ. ಈ ಪಾರ್ಶ್ವ ಪಲ್ಲಟ ಒಂದು ಗುಣವನ್ನ ಆಂಬ್ಯುಲೆನ್ಸ್ ಮತ್ತೆ ಫೈರ್ ಇಂಜಿನ್ ವೆಹಿಕಲ್ಸ್ ಗಳು ಅಳವಡಿಸಿಕೊಂಡಿವೆ ಅಂತ ಹೇಳ್ಬಹುದು. ಈ ಪಾರ್ಶ್ವ ಪಲ್ಲಟ ಹೇಗಾಗತ್ತೆ ಅನ್ನೋದನ್ನ ನಾವು ನೋಡೋಣ. ಪಾರ್ಶ್ವ ಪಲ್ಲಟ ನಮಗೆ ಸಮತಲ ದರ್ಪಣದ ಒಂದು ಗುಣ ಅಂತ ಹೇಳ್ಬಹುದು. Over here. So here you have seen that I have written ambulance and all letters are inverted. Now what happens if I place this in front of the plane mirror? Just look at the image of the ambulance and you will see that all the letters are correctly visible. So this is called the lateral inversion. ಇಲ್ಲಿ ನೋಡಿ ಅವ್ರು ಉಲ್ಟಾ ಬರ್ದಿದ್ರು. ಅದನ್ನೇ ಅವರು ಮಿರರ್ ದರ್ಪಣದಲ್ಲಿ ನೋಡಿದಾಗ ಪ್ರತಿಬಿಂಬವನ್ನ ನೀವು ಗಮನಿಸಿ ಅಲ್ಲಿ ಅದು ಸೀದಾ ಕಾಣ್ತಾ ಇದೆ. ಸೊ ಇದಕ್ಕೆ ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ. This is also referred as the sidewise inversion, guys. So if I show you with a more closer look, you can see that all the ambulance letters are written very properly and appear straight. So that's why what happens is this is not only the property of plane mirror. In all the mirrors, this lateral inversion takes place. That's why you might imagine why the ambulance, which is written, are always inverted in front of the ambulance van. So hopefully, guys, I have demonstrated all the properties of the image formed by plane mirror. Hopefully you enjoyed this experiment. Okay. So ಇದು ಸಮತಲ ದರ್ಪಣದಲ್ಲಿ ಗುಣವನ್ನ ನಾವೇನ್ ಕಲಿತ್ವಿ ಅಲ್ಲ ಅದರ ಮುಖಾಂತರ ಅದನ್ನ ನಿರೂಪಿಸಿರುವಂತ ಒಂದು ಚಟುವಟಿಕೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನಮಗೆ ಬರೋದು ಗೋಳೆ ದರ್ಪಣ ಅಂತ. ಗೋಳೆ ದರ್ಪಣ ಅಂತ ಅಂದ್ರೆ ಏನು ಮಕ್ಕಳೇ? ಈಗ ನೀವು ಸಮತಲ ದರ್ಪಣವನ್ನ ನೋಡಿದಾಗ ಆ ಪ್ರತಿಫಲ ಹೊಂದಿರುವ ಸರ್ಫೇಸ್ ಏನಿರತ್ತಲ್ಲ, ಆ ಪ್ರತಿಫಲ ಹೊಂದಿರುವ ಒಂದು ಪಾರ್ಟ್ ಏನಿರತ್ತಲ್ವಾ, ಸೊ ಆ ಪಾರ್ಟ್ ಏನಾಗಿರತ್ತೆ, ಆ ಪಾರ್ಟ್ ಪ್ಲೇನ್ ಸಮತಲ ಸೇಮ್ ಆಗಿರತ್ತೆ. ಆದ್ರೆ ಕೆಲವೊಂದಿಷ್ಟು ದರ್ಪಣಗಳಲ್ಲಿ ಏನಾಗತ್ತೆ, ಆ ಪ್ರತಿಫಲ ಹೊಂದಿರುವ ಜಾಗ ಅಂದ್ರೆ ಪ್ರತಿಫಲನಗೊಳ್ಳುತ್ತಿರುವ ಸರ್ಫೇಸ್ ಏನಿರತ್ತಲ್ವಾ, ಜಸ್ಟ್ ಮಿನಿಟ್, ಓಕೆ, ಪ್ರತಿಫಲನ ಹೊಂದಿರುವ ಆ ಸರ್ಫೇಸ್ ಏನಿರುತ್ತಲ್ಲ ಅದು ವಕ್ರವಾಗಿರುತ್ತದೆ, ಅಂದ್ರೆ ಕರ್ವ್ಡ್ ಆಗಿರತ್ತೆ, ಸಮತಲವಾಗಿರುವುದಿಲ್ಲ, ವಕ್ರವಾಗಿರತ್ತೆ. ಅಥವಾ ನಮಗೆ ಅದು ಒಂದು ಗೋಳಾಕಾರದ ಒಂದು ಪಾರ್ಟ್, ಒಂದು ಭಾಗ, ಅದು ಒಂದು ಗೋಳಾಕಾರದ ಒಂದು ಭಾಗ ಅಂತ ಅನ್ಸುತ್ತೆ. ಸೊ ಅಂಥ ದರ್ಪಣಗಳಿಗೆ ನಾವು ಸ್ಪೆರಿಕಲ್ ಮಿರರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಪೆರಿಕಲ್ ಮಿರರ್ಸ್ ಅಥವಾ ಗೋಳೆಯ ದರ್ಪಣಗಳ ಏನಾಗತ್ತೆ, ಆ ವಕ್ರ ಭಾಗ ಒಳಗಿನಿಂದ ವಕ್ರವಾಗಿರಬಹುದು ಅಥವಾ ಹೊರಗಿನಿಂದ ವಕ್ರವಾಗಿರಬಹುದು. ಒಳಗಿನಿಂದ ವಕ್ರವಾದಾಗ ಅದಕ್ಕೆ ಕಾಂಕೇವ್ ಮಿರರ್ ಅಥವಾ ನಿಮ್ನ ದರ್ಪಣ ಅಂತ ಕರಿತೀವಿ. ಕಾಂಕೇವ್ ಅಂದ್ರೆ ನಿಮ್ನ ದರ್ಪಣ. ಇಲ್ಲಿ ಪ್ರತಿಫಲನ ಪ್ರತಿಫಲನ ಹೊಂದುವ ಆ ಭಾಗ ಏನಿರತ್ತಲ್ಲ ಅದು ಬಾಗಿರತ್ತೆ, ಒಳಗಡೆ ಬಾಗಿರತ್ತೆ. ಸೊ ಅದಕ್ಕೆ ನಿಮ್ನ ದರ್ಪಣ ಅಂತ ಹೇಳ್ತೀವಿ. ಪ್ರತಿಫಲನ ಹೊಂದಿರುವ ಭಾಗ ಹೊರಗಡೆ ಬಾಗಿದ್ರೆ ಅದಕ್ಕೆ ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ. ಸೊ ನಮಗೆ ಗೋಳೆ ದರ್ಪಣಗಳಲ್ಲಿ 2 ವಿಧ ಇದೆ ಮಕ್ಕಳೇ, ನಿಮ್ನ ದರ್ಪಣ ಮತ್ತೆ ಪೀನ ದರ್ಪಣ. ಆ ಪ್ರತಿಫಲನ ಹೊಂದಿರುವ ಭಾಗ ಒಳಗಡೆ ಬಾಗಿದ್ದಲ್ಲಿ, ವಕ್ರ ಭಾಗ ಒಳಗಡೆ ಬಾಗಿದ್ದರೆ ಅದಕ್ಕೆ ನಿಮ್ನ ದರ್ಪಣ ಅಂತೀವಿ. ವಕ್ರ ಭಾಗ ಹೊರಗಡೆ ಬಾಗಿದ್ರೆ ಅದಕ್ಕೆ ಪೀನ ದರ್ಪಣ ಅಂತ ಹೇಳ್ತೀವಿ. ಸೊ ಈ ಬೆಳಕಿನ ಘಟಕದಲ್ಲಿ ನಮಗೆ ಪೀನ ದರ್ಪಣದಲ್ಲಿ ಹೇಗೆ ಪ್ರತಿಫಲನ ಆಗತ್ತೆ,
ನಿಮ್ನ ದರ್ಪಣದಲ್ಲಿ ಹೇಗೆ ಪ್ರತಿಫಲನ ಆಗತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಇದಕ್ಕೂ ಮೊದಲು ಪೀನ ದರ್ಪಣ ಮತ್ತು ಮೀನ ದರ್ಪಣ ನಿಮ್ನ ದರ್ಪಣವನ್ನ ನಾವು ಮನೆಯಲ್ಲೇ ನೋಡ್ಬಹುದು. ನೀವು ಒಂದು ಸ್ಪೂನ್ ಅನ್ನ ತೆಗೆದುಕೊಳ್ಳ್ರಿ. ಸ್ಪೂನ್ ಅನ್ನ ತೆಗೆದುಕೊಂಡಾಗ ಒಂದನೇ ಬದಿ ಅದು ಒಳಗಡೆ ಬಾಗಿರತ್ತೆ ಅಂದ್ರೆ ಅದು ನಿಮ್ನ ದರ್ಪಣ. ಉಲ್ಟಾ ಮಾಡಿದಾಗ ಅದು ಹೊರಗಡೆ ಬಾಗಿರತ್ತೆ, ಅದಕ್ಕೆ ಪೀನ ದರ್ಪಣ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ಮುಖಾಂತರ ಪ್ರತಿಫಲನ ಹೇಗಾಗತ್ತೆ ಅನ್ನೋದನ್ನ ತಿಳಿದುಕೊಳ್ಳುವ ಮೊದಲು ನಾವು ಒಂದು ಒಂದಿಷ್ಟು ಟರ್ಮಿನಾಲಜೀಸ್ ಗಳನ್ನ ನೋಡ್ಬೇಕು. ಒಂದಿಷ್ಟು ಪದಗಳನ್ನ, ಇದಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಪದಗಳನ್ನ ನಾವು ಕಲಿಬೇಕಾಗತ್ತೆ. ಒಂದನೆಯದ್ದು ಪ್ರಿನ್ಸಿಪಲ್ ಆಕ್ಸಸ್ ಅಂತ ಹೇಳ್ತಾರೆ ಮಕ್ಕಳೇ, ಪ್ರಿನ್ಸಿಪಲ್ ಆಕ್ಸಸ್. ಸೊ ಇಲ್ಲಿ ನೋಡಿ, ಇದು ಒಂದು ಪೀನ ದರ್ಪಣ, ನಿಮ್ನ ದರ್ಪಣ ಒಳಗಡೆ ಬಾಗಿದೆ, ವಕ್ರ ಒಳಗಡೆ ಬಾಗಿದೆ, ಹೌದಾ? ಸೊ ಇಲ್ಲಿ ಈ ರೀತಿ ಲೈನ್ಸ್ ಬಂದ್ರೆ ಅದು ರಫ್ ಸರ್ಫೇಸ್, ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಫಲನ ಆಗೋದಿಲ್ಲ ಅಂತ. ಈ ರೀತಿ ಲೈನ್ ಇದ್ರೆ ಈ ಕಡೆದು ದರ್ಪಣ, ಹೌದಾ? ಸೊ ಇಲ್ಲಿ ಒಳಗಡೆ ಬಾಗಿದೆ ಅಂದ್ರೆ ಅದು ನಿಮ್ನ ದರ್ಪಣ. ಸೊ ಇಲ್ಲಿ ಮಿಡಲ್ ದರ್ಪಣದ, ನಿಮ್ನ ದರ್ಪಣ ಅಥವಾ ಯಾವುದೇ ಗೋಳೆ ದರ್ಪಣದ ಮಿಡಲ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ, ಸೊ ಅದಕ್ಕೆ ಪೋಲ್ ಅಂತ ಹೇಳ್ತಾರೆ. ದ ಸೆಂಟ್ರಲ್ ಪಾಯಿಂಟ್ ಆಫ್ ರಿಫ್ಲೆಕ್ಟಿಂಗ್ ಸ್ಪೆರಿಕಲ್ ಸರ್ಫೇಸ್. ದ ಸೆಂಟ್ರಲ್ ಪಾಯಿಂಟ್ ಆಫ್ ರಿಫ್ಲೆಕ್ಟಿಂಗ್ ಸ್ಪೆರಿಕಲ್ ಸರ್ಫೇಸ್ ಏನಂತಾರೆ? ಪೋಲ್ ಅಂದ್ರೆ ಅಂತ ಹೇಳ್ತಾರೆ. ಒಂದ್ ನಿಮಿಷ. ಸೊ ಇದಕ್ಕೆ ನಾವು ಪೋಲ್ ಅಂತ ಹೇಳ್ತೀವಿ, ಪೋಲ್. ಸೊ ಪೋಲಿಗೆ ಕನ್ನಡದಲ್ಲಿ ದರ್ಪಣ ಧ್ರುವ ಅಂತ ಹೇಳ್ತಾರೆ. ದರ್ಪಣ ಧ್ರುವ ಅಂದ್ರೆ ಪೋಲ್ ಅಂತ ಹೇಳ್ತೀವಿ, ದರ್ಪಣ ಧ್ರುವ, ಹೌದಾ? ಅದೇ ರೀತಿ ದ ವಿಡ್ತ್ ಆಫ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದಕ್ಕೆ ಅಪರ್ಚರ್ ಅಂತ ಹೇಳ್ತಾರೆ. ಈ ದರ್ಪಣ ಧ್ರುವದಿಂದ ಹಾದು ಹೋಗುವ ಲೈನಿಗೆ, ಹಾದು ಹೋಗುವ ಗೆರೆಗೆ, ಸೊ ಇದಕ್ಕೆ ಪ್ರಿನ್ಸಿಪಲ್ ಆಕ್ಸಸ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಧಾನಾಕ್ಷ, ಇದಕ್ಕೆ ಏನಂತ ಹೇಳ್ತೀವಿ? ಪ್ರಧಾನಾಕ್ಷ, ಪ್ರಿನ್ಸಿಪಲ್ ಆಕ್ಸಸ್. ಪೋಲಿನ ಅಂದ್ರೆ ದರ್ಪಣ ಧ್ರುವದಿಂದ ಹಾದು ಹೋಗುವ ಗೆರೆಗೆ ನಾವು ಪ್ರಧಾನಾಕ್ಷ ಅಂತ ಕರಿತೀವಿ, ಹೌದಾ? ಸೊ ಈಗ ನಾವು ಗೋಳೆ ದರ್ಪಣವನ್ನ ವ್ಯಾಖ್ಯಾನಿಸುವಾಗ ನಾವು ಕೇಳಿದ್ದೇವೆ, ಆ ಗೋಳೆ ದರ್ಪಣವು ಒಂದು ಗೋಳಾಕಾರದ ಒಂದು ಭಾಗವಾಗಿರುತ್ತದೆ ಅಂತ. ಗೋಲಾಕಾರದ ಒಂದು ಭಾಗವಾಗಿರುತ್ತದೆ. ಸೊ ಇದು ಗೋಲ ಅಂತ ಕೇಳಿದ್ರೆ, ಒಂದು ಸರ್ಕಲ್ ಅಥವಾ ಒಂದು ವೃತ್ತ ಅನ್ಕೊಂಡ್ರೆ, ವೃತ್ತಕ್ಕೆ ತನ್ನದೇ ಆದಂತಹ ಸೆಂಟರ್ ಇರತ್ತೆ, ಹೌದಾ? ತನ್ನದೇ ಆದಂತಹ ಒಂದು ಸೆಂಟರ್, ಕೇಂದ್ರ ಇರತ್ತೆ. ಸೊ ಈ ಕೇಂದ್ರಕ್ಕೆ ಆ ದರ್ಪಣ, ಗೋಳೆ ದರ್ಪಣ ಯಾವ ಗೋಳದಿಂದ ಯಾವ ಗೋಳದ ಭಾಗವಾಗಿರುತ್ತದೆಯೋ ಆ ಗೋಳದ ಕೇಂದ್ರವನ್ನ ನಾವೇನಂತ ಕರಿತೀವಿ? ದರ್ಪಣ ವಕ್ರ ಕೇಂದ್ರ ಅಥವಾ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇದು ಹೊರಗಡೆ ಬಾಗಿದೆ, ಇದು ಕಾನ್ವೆಕ್ಸ್ ಮಿರರ್ ಅಂದ್ರೆ ಪೀನ ದರ್ಪಣ. ಸೊ ಇದು ಯಾವುದು? ಒಂದು ಗೋಲದ ಭಾಗ ಅಂತ ಹೇಳ್ಬಹುದು, ಹೌದಾ? ಇದು ಒಂದು ಗೋಲದ ಭಾಗ ಅಥವಾ ಒಂದು ವೃತ್ತದ ಭಾಗ. ಈ ವೃತ್ತಕ್ಕೆ ತನ್ನದೇ ಆದಂತಹ ಒಂದು ಕೇಂದ್ರ ಇರತ್ತೆ. ಸೊ ಆ ಕೇಂದ್ರಕ್ಕೆ ಈ ಗೋಳೆ ದರ್ಪಣವು ಯಾವ ಗೋಲದ ಭಾಗವಾಗಿದೆಯೋ ಆ ಗೋಳದ ಕೇಂದ್ರಕ್ಕೆ ಏನಂತ ಹೇಳ್ತೀವಿ? ದರ್ಪಣ ವಕ್ರ ಕೇಂದ್ರ ಅಥವಾ ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ. ಸೆಂಟರ್ ಆಫ್ ಕರ್ವೇಚರ್ ನ ಸಿ ಸಂಕೇತದಿಂದ ಗುರುತಿಸಲ್ಪಡುತ್ತಾರೆ. ಅದೇ ರೀತಿ ಪೋಲ್ ಅಂತ ಹೇಳಿದ್ವಿ, ಹೌದಾ? ಪೋಲ್ ಅಂದ್ರೆ ಏನು? ಪೋಲ್ ಅಂದ್ರೆ ದರ್ಪಣ ಧ್ರುವ ಅಂತ ಹೇಳಿದ್ವಿ. ಪೋಲ್ ಅನ್ನ ಪಿ ಅನ್ನೋ ಅಕ್ಷರದಿಂದ ಸಂಕೇತಿಸ್ತಾರೆ. ಹಾಗೆ ಪೋಲಿನ ಮುಖಾಂತರ ಮತ್ತು ದರ್ಪಣ ಕೇಂದ್ರದ ಮುಖಾಂತರ, ದರ್ಪಣ ವಕ್ರ ಕೇಂದ್ರದ ಮುಖಾಂತರ ಹಾದು ಹೋಗುವ ಗೆರೆಗೆ ಪ್ರಧಾನಾಕ್ಷ ಅಂತ ಹೇಳಿದ್ವಿ, ಹೌದಾ? ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಬೆಳಕಿನ ಕಿರಣಗಳು ದರ್ಪಣದ ಮೇಲೆ, ಅಂದ್ರೆ ಗೋಳಿ ದರ್ಪಣದ ಮೇಲೆ ಅಥವಾ ವಕ್ರ ದರ್ಪಣದ ಮೇಲೆ ಬಿದ್ದಾಗ, ಸೊ ಆ ಬೆಳಕಿನ ಕಿರಣಗಳು ಒಂದು ಪಾಯಿಂಟ್, ಪ್ರಧಾನಾಕ್ಷೆಯ ಒಂದು ಬಿಂದುವಿಗೆ ಬಂದು ಸೇರ್ತವೆ ಅಥವಾ ಒಂದು ಬಿಂದುವಿನಿಂದ ಆ ಬೆಳಕಿನ ಕಿರಣಗಳು ಹೊರಬರ್ತವೆ. ಸೊ ಎಲ್ಲಿ ಚಿತ್ರ ಫಾರ್ಮೇಶನ್ ಆಗಿರತ್ತೋ, ಬೆಳಕಿನ ಪ್ರತಿಫಲನಗೊಂಡಾದ ಮೇಲೆ ಎಲ್ಲಿ ನಮಗೆ
ಪ್ರತಿಬಿಂಬ ಕಾಣಿಸತ್ತೋ ಆ ಬಿಂದುವಿಗೆ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೇವೆ. ಅಂದ್ರೆ ಸಂಗಮ ಬಿಂದು, ಎಲ್ಲಿ ಎಲ್ಲ ಬೆಳಕಿನ ಕಿರಣಗಳು ಸಂಗಡಿಸುತ್ತಾವೋ, ಸೇರುತ್ತಾವೋ ಅಥವಾ ಅಲ್ಲಿಂದ ಹೊರ ಬರ್ತಾವೋ ಆ ಬಿಂದುವಿಗೆ ನಾವು ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಸಂಗಮ ಬಿಂದು ಅಂತ ಹೇಳ್ತೇವೆ. ಪೋಲಿಂದ, ದರ್ಪಣ ಧ್ರುವದಿಂದ ಸಂಗಮ ಬಿಂದುವಿನ ನಡುವೆ ಇರುವ ದೂರಕ್ಕೆ ನಾವು ಫೋಕಲ್ ಲೆಂತ್ ಅಂತ ಕರಿತೇವೆ ಅಥವಾ ಸಂಗಮ ದೂರ. ಅದಕ್ಕೆ ಫೋಕಲ್ ಲೆಂತ್ ಅಥವಾ ಸಂಗಮ ದೂರ ಅಂತ ಕರಿತೇವೆ. ಸೊ ಇದು ನಾವು ಗಮನಿಸಬೇಕಾದಂತಹ ಒಂದಿಷ್ಟು ಅಂಶಗಳು. ಯಾವಾಗ ಸ್ಪೆರಿಕಲ್ ಗೋಳೆ ದರ್ಪಣಗಳಿಂದ ಪ್ರತಿಫಲನವನ್ನ ಕಲಿಯುವ ಮುನ್ನ ಈ ಟರ್ಮ್ಸ್ ಗಳು ನಮಗೆ ಗೊತ್ತಿರಬೇಕು. ಒಂದನೇದು ದರ್ಪಣ ಧ್ರುವ, ಎರಡನೇದ್ದು ದರ್ಪಣ ವಕ್ರ ಕೇಂದ್ರ, ಮೂರನೇದ್ದು ಪ್ರಧಾನಾಕ್ಷ, ಸಂಗಮ ಬಿಂದು, ಸಂಗಮ ದೂರ, ಇವೆಲ್ಲವೂ ಕೂಡ ನಾವು ಮನನ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸೆಷನ್ ನಲ್ಲಿ ಪ್ರತಿಫಲನ ಹೇಗಾಗತ್ತೆ, ಪೀನ ದರ್ಪಣದಲ್ಲಿ ಹೇಗಾಗತ್ತೆ, ನಿಮ್ನ ದರ್ಪಣದಲ್ಲಿ ಹೇಗಾಗತ್ತೆ, ಆ ಚಿತ್ರದ ಗುಣಲಕ್ಷಣಗಳೇನು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಕಲಿಯೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬೈ ಬೈ, ಟೇಕ್ ಕೇರ್.